ಮಾಧ್ಯಮದ ಕಡೆ ಒಂದು ಸಹಾಯ ಆಗಬೇಕಾಗಿದೆ. ಈಗಾಗಲೇ ಸಿ ಎಂ ಆಫೀಸ್ ಕಡೆಯಿಂದ ಈಗ ಮಾಧ್ಯಮದ ಕಡೆ ಒಂದು ಸಹಾಯ ಆಗಬೇಕಾಗಿದೆ. CM ಅವರು ಒಪ್ಪಿದಾರಂತೆ, ಇಲ್ಲಿ ನಮ್ಮ ಛಲವಾದಿ ಮಹಾಸಭಾ ಏನಿದೆ ಅಲ್ಲಿ ಅವ್ರನ್ನ ಕೊನೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಬೆಳಿಗ್ಗೆ ಒಪ್ಪಿದ್ದಾರೆ. ಆದರೆ ಕರೆಕ್ಟಾಗಿ ಸಂದೇಶ ಅವರಿಗೆ ಮುಟ್ತಾ ಇಲ್ಲ. ಸೊ ಹಾಗಾಗಿ ಅವ್ರು ಒಪ್ಪಿದ್ದಾರೆ. ಇಲ್ಲಿ ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಅಂದರೆ, ಇಷ್ಟು ದೊಡ್ಡ ಸಾಧನೆಗೆ ಅವರೊಬ್ಬರು ಚಿತ್ರರಂಗದ ನಟರಾಗಿ ಕನ್ನಡದಲ್ಲಿ IAS ಮಾಡಿ ಅವರ ಸಾಧನೆ ದೊಡ್ಡ ಮಟ್ಟಕ್ಕಿದೆ. ಅವ್ರ ಊರಲ್ಲಿ ಹಾಕೋದು ದೊಡ್ಡ ವಿಷಯ ಅಲ್ಲ. ಆದರೆ ಇಲ್ಲಿ ಅವ್ರನ್ನ ಛಲವಾದಿ ಮಹಾಸಂಘದಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಾವು ಕೇಳಿಕೊಂಡು ಆಲ್ರೆಡಿ ಛಲವಾದಿ ಮಹಾಸಂಘದ ಎಲ್ಲ ಹೋರಾಟಗಾರರು ರೆಡಿ ನಿಂತಿದ್ದಾರೆ. ಹಂಗಾಗಿ ತಾವು ತಮ್ಮಲ್ಲಿ ಮನವಿ ದಯಮಾಡಿ CM ಅವರು ಹಾಸನದಲ್ಲಿದ್ದಾರಂತೆ, ಈ ವಿಷಯನ ಮುಟ್ಟಿಸಿ ಇದಕ್ಕೊಂದು ಒಳ್ಳೆ ಸಿಗ್ನಲ್ ಕೊಡ್ತೀರಂತ ನಾವೆಲ್ಲ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಸರ್, ಇನ್ನೊಂದು ಲೈವ್ ಒಂದು ನಿಮಿಷ ಸುಮ್ಮನಿರ್ಬೇಕು. ಬೆಳಿಗ್ಗೆಯಿಂದ ನೀವೆಲ್ಲ ನೋಡ್ತಾ ಇದ್ದೀರಾ ಏನು ನಡೀತಾ ಇದೆ ಅಂತ. ಈ ಜಾಗದ ವಿಚಾರದಲ್ಲಿ ಒಂದು ಗೊಂದಲ ಇದೆ. ನಮ್ಮ ತೋಟದಲ್ಲಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ಸಾವಿರಾರು ಜನ ಅಭಿಮಾನಿಗಳು ಹೊಂದಿರುವಂಥ ನಮ್ಮ ಮಾವನವರು ಅವರ ಅಂತ್ಯಕ್ರಿಯೆ ಛಲವಾದಿ ಮಹಾಸಭಾದಲ್ಲಿ ಆಗಬೇಕು. ಯಾಕೆ ಅಂದರೆ ನಾವು ಕೂಡ ಬಂದು ಅವಾಗವಾಗ ನೋಡಬೇಕು, ಅವ್ರಿಗೆ ಪೂಜೆ ಮಾಡಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯ ಇರೋದ್ರಿಂದ ನಾವು ನಮ್ಮ ತೋಟದಲ್ಲಿ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರ ತೊಗೊಂಡಿದ್ವಿ. ಅದನ್ನು ಮನವಿನೂ ಸಲ್ಲಿಸಿದ್ವಿ. ಹೋಮ್ ಮಿನಿಸ್ಟರ್ ಸಾಹೇಬರೆಲ್ಲ ನಿನ್ನೆ ನೈಟ್ ಬಂದಿದ್ದರು. ಅವ್ರಿಗೆ ಮನವಿ ಸಲ್ಲಿಸಿದ್ದಕ್ಕೆ ಬೆಳಿಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ಬೆಳಿಗ್ಗೆ 8 ಗಂಟೆ ಅಂತ ಹೇಳಿದ್ದಕ್ಕೆ 8:30 ಅಂದರು. 8:30ರಿಂದ 9 ಆಯಿತು, 9ರಿಂದ 9:30 ಆಯಿತು. ಇದೇ ರೀತಿ ಡಿಲೇ ಮಾಡಿಕೊಂಡೇ ಬರ್ತಿದ್ದಾರೆ ಹೊರತು ನಮ್ಗೆ ಯಾವುದೇ ರೀತಿಯಲ್ಲೂ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ. ಮಾಧ್ಯಮದ ಕಡೆ ಒಂದು ಸಹಾಯ ಆಗಬೇಕಾಗಿದೆ. ಈಗಾಗಲೇ CM ಆಫೀಸ್ ಕಡೆಯಿಂದ ಈಗ ಮಾಧ್ಯಮದ ಕಡೆ ಒಂದು ಸಹಾಯ ಆಗಬೇಕಾಗಿದೆ. CM ಅವರು ಒಪ್ಪಿದಾರಂತೆ, ಇಲ್ಲಿ ನಮ್ಮ ಛಲವಾದಿ ಮಹಾಸಭಾ ಏನಿದೆ ಅಲ್ಲಿ ಅವ್ರನ್ನ ಕೊನೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಬೆಳಿಗ್ಗೆ ಒಪ್ಪಿದ್ದಾರೆ. ಆದರೆ ಕರೆಕ್ಟಾಗಿ ಸಂದೇಶ ಅವರಿಗೆ ಮುಟ್ತಾ ಇಲ್ಲ. ಸೊ ಹಾಗಾಗಿ ಅವ್ರು ಒಪ್ಪಿದ್ದಾರೆ. ಇಲ್ಲಿ ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಅಂದರೆ, ಇಷ್ಟು ದೊಡ್ಡ ಸಾಧನೆಗೆ ಅವರೊಬ್ಬರು ಚಿತ್ರರಂಗದ ನಟರಾಗಿ ಕನ್ನಡದಲ್ಲಿ IAS ಮಾಡಿ ಅವರ ಸಾಧನೆ ದೊಡ್ಡ ಮಟ್ಟಕ್ಕಿದೆ. ಅವ್ರ ಊರಲ್ಲಿ ಹಾಕೋದು ದೊಡ್ಡ ವಿಷಯ ಅಲ್ಲ. ಆದರೆ ಇಲ್ಲಿ ಅವ್ರನ್ನ ಛಲವಾದಿ ಮಹಾಸಂಘದಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಾವು ಕೇಳಿಕೊಂಡು ಆಲ್ರೆಡಿ ಛಲವಾದಿ ಮಹಾಸಂಘದ ಎಲ್ಲ ಹೋರಾಟಗಾರರು ರೆಡಿ ನಿಂತಿದ್ದಾರೆ. ಹಂಗಾಗಿ ತಾವು ತಮ್ಮಲ್ಲಿ ಮನವಿ ದಯಮಾಡಿ CM ಅವರು ಹಾಸನದಲ್ಲಿದ್ದಾರಂತೆ, ಈ ವಿಷಯನ ಮುಟ್ಟಿಸಿ ಇದಕ್ಕೊಂದು ಒಳ್ಳೆ ಸಿಗ್ನಲ್ ಕೊಡ್ತೀರಂತ ನಾವೆಲ್ಲ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಸರ್, ಇನ್ನೊಂದು ಲೈವ್ ಒಂದು ನಿಮಿಷ ಸುಮ್ಮನಿರ್ಬೇಕು. ಬೆಳಿಗ್ಗೆಯಿಂದ ನೀವೆಲ್ಲ ನೋಡ್ತಾ ಇದ್ದೀರಾ ಏನು ನಡೀತಾ ಇದೆ ಅಂತ. ಈ ಜಾಗದ ವಿಚಾರದಲ್ಲಿ ಒಂದು ಗೊಂದಲ ಇದೆ. ನಮ್ಮ ತೋಟದಲ್ಲಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ಸಾವಿರಾರು ಜನ ಅಭಿಮಾನಿಗಳು ಹೊಂದಿರುವಂಥ ನಮ್ಮ ಮಾವನವರು ಅವರ ಅಂತ್ಯಕ್ರಿಯೆ ಛಲವಾದಿ ಮಹಾಸಭಾದಲ್ಲಿ ಆಗಬೇಕು. ಯಾಕೆ ಅಂದರೆ ನಾವು ಕೂಡ ಬಂದು ಅವಾಗವಾಗ ನೋಡಬೇಕು, ಅವ್ರಿಗೆ ಪೂಜೆ ಮಾಡಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯ ಇರೋದ್ರಿಂದ ನಾವು ನಮ್ಮ ತೋಟದಲ್ಲಿ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರ ತೊಗೊಂಡಿದ್ವಿ. ಅದನ್ನು ಮನವಿನೂ ಸಲ್ಲಿಸಿದ್ವಿ. ಹೋಮ್ ಮಿನಿಸ್ಟರ್ ಸಾಹೇಬರೆಲ್ಲ ನಿನ್ನೆ ನೈಟ್ ಬಂದಿದ್ದರು. ಅವ್ರಿಗೆ ಮನವಿ ಸಲ್ಲಿಸಿದ್ದಕ್ಕೆ ಬೆಳಿಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ಬೆಳಿಗ್ಗೆ 8 ಗಂಟೆ ಅಂತ ಹೇಳಿದ್ದಕ್ಕೆ 8:30 ಅಂದರು. 8:30ರಿಂದ 9 ಆಯಿತು, 9ರಿಂದ 9:30 ಆಯಿತು. ಇದೇ ರೀತಿ ಡಿಲೇ ಮಾಡಿಕೊಂಡೇ ಬರ್ತಿದ್ದಾರೆ ಹೊರತು ನಮ್ಗೆ ಯಾವುದೇ ರೀತಿಯಲ್ಲೂ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ.